ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಆ, ಈಗ ನಾವೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸ್ತಾ ಇದ್ದೇವೆ. ಸೊ ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ತಿಳಿಸ್ತಾ, ಸೊ ಯಾಕೆ ಆಚರಿಸ್ತೀವಿ, ಏನಿದರ ಇತಿಹಾಸ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನೋಡಿ ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇದೆ ವುಮೆನ್ಸ್ ಡೇ ಚಿತ್ರ, ಒಬ್ಬ ಮಹಿಳೆಯ ಚಿತ್ರ ಇದೆ ನೋಡಿ. ಅಲ್ಲೊಂದು ಕೊಟೇಶನ್ ಬರೆದಿದೆ, ನಿಮಗೆ ಬೇಕಾದ ದಾರಿ ತೋಚದೆ ಹೋದಾಗ ಕೆಲವೊಮ್ಮೆ ನೀವೇ ನಿಮಗಾಗಿ ದಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ, ನಿಮಗೆ ಅಸಾಧ್ಯವಾದುದು ಎಂಬುದು ಯಾವುದೂ ಇಲ್ಲ ಅಂತ ಮಹಿಳೆಯನ್ನು ಉಲ್ಲೇಖಪಟ್ಟು ಇಲ್ಲಿ ಹೇಳಲಾಗಿದೆ. ಹೌದಲ್ವಾ? ಎಸ್, ಇಲ್ಲಿ ನೋಡಿ, ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು. ಹೌದು, ತೊಟ್ಟಿಲನ್ನು ತೂಗತಕ್ಕಂಥ ಕೈ ಜಗತ್ತನ್ನು ತೂಗಬಲ್ಲದು ಅನ್ನೋದಕ್ಕೆ ಜಗತ್ತಿನಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಬಹಳ ದೊಡ್ಡ ಇತಿಹಾಸಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಪ್ರಸ್ತುತ ದ್ರೌಪದಿ ಮುರ್ಮು ರಾಷ್ಟ್ರದ ರಾಷ್ಟ್ರಪತಿಯಾಗಿದ್ದಾರೆ. ಜೊತೆಗೆ 1975 ಕಾಲಘಟ್ಟದಲ್ಲಿದ್ದಂಥ ಇಂದಿರಾ ಗಾಂಧಿ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂತಹದ್ದು. ಈ ರೀತಿ ಬಹಳ ಉದಾಹರಣೆಗಳಿದ್ದಾವೆ ನೋಡಿ. ಇಲ್ಲಿ ಮಹಿಳೆ ಸೃಷ್ಟಿಕರ್ತೆ, ಜೀವ ನೀಡುವವಳು ಆಕೆ, ಜೀವನಕ್ಕೆ ಶಕ್ತಿ ತುಂಬುವವಳು ಆಕೆ, ಹೆಣ್ಣು ಎಂಬುದೇ ದೊಡ್ಡ ಶಕ್ತಿ. ಹೀಗೆ ಪ್ರತಿಯೊಬ್ಬರ ಬದುಕನ್ನು ರೂಪಿಸುವ ಮಹಿಳೆಗಾಗಿ ಮೀಸಲಾದ ದಿನ ಮಾರ್ಚ್ 8. ಮಾರ್ಚ್ 8 ಮಹಿಳಾ ದಿನವಾಗಿ ಆಚರಿಸಲಾಗ್ತದೆ. ನಮ್ಮ ಬದುಕಿನ ಭಾಗವಾಗಿ ಎಲ್ಲ ಮಹಿಳೆಯರಿಗೂ ಧನ್ಯವಾದವನ್ನು ಹೇಳೋದು, ಅವರ ಪ್ರೀತಿ ಕಾಳಜಿಯನ್ನು ಸ್ಮರಿಸುವ ದಿನ ಇದಾಗಿರ್ತದೆ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ, ಏನಿದ್ರ ಇತಿಹಾಸ, ಯಾಕೆ ಆಚರಿಸ್ತೀವಿ ಅನ್ನೋದನ್ನು ನೋಡೋದಾದರೆ ನೋಡಿ, ಮಹಿಳಾ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಕರೀತಾರೆ. ಅಂತಾರಾಷ್ಟ್ರೀಯ ಆಚರಣೆಗೆ ಸಂಬಂಧಿಸಿದಂತೆ ಒಂದು ಮರುನಾಮಕರಣ ಮಾಡಲಾಗಿದೆ. ಕಾರ್ಮಿಕ ಕಾರ್ಯಕರ್ತೆ ನೋಡಿ ತೆರೆಸಾ ಮುಲ್ಕಿಯವರು ಕಲ್ಪಿಸಿಕೊಂಡ ಸ್ಮರಣಾರ್ಥವಾಗಿದೆ. ಇದನ್ನು ಮುಖ್ಯವಾಗಿ ನ್ಯೂಯಾರ್ಕ್ನಲ್ಲಿ 1909ರಿಂದ 1910 ಫೆಬ್ರವರಿ ಕೊನೆಯ ಭಾನುವಾರದಂದು ಅಮೆರಿಕಾದಲ್ಲಿರತಕ್ಕಂಥ ಒಂದು ಸೋಷಿಯಲಿಸ್ಟ್ ಪಾರ್ಟಿ, ಸಮಾಜವಾದಿ ಪಕ್ಷ ಆಯೋಜನೆ ಮಾಡಿತ್ತು. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ತತ್ಕ್ಷಣದ ಪೂರ್ವ ಅನುಮತಿಯಾಗಿರ್ತದೆ. ನಂತರದಲ್ಲಿ 1911ರಲ್ಲಿ ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಲಾಯಿತು. ಇದು ಯುನೈಟೆಡ್ ಸ್ಟೇಟ್ನ ಹಲವಾರು ವರ್ಷಗಳ ಕಾಲ ಮಾರ್ಚ್ನಲ್ಲಿ ಫೆಬ್ರವರಿಯಲ್ಲಿ ಆಚರಿಸಲಾಗ್ತದೆ. ಸೊ ಇಲ್ಲಿದ್ದಾರೆ ನೋಡ್ರಿ, ಕ್ಲಾರಾ ಜೆಟ್ಟಿನ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅನ್ನತಕ್ಕಂಥದ್ದನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರಾಗ್ತಾರೆ? ಇಲ್ಲಿರ್ತಕ್ಕಂಥವ್ರಾಗ್ತಾರೆ. ಹೌದಲ್ವಾ? ಸೊ ನೋಡಿ, ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ನಾವು ಆಚರಿಸ್ತೇವೆ. ನೋಡ್ರಿ, ಶ್ರೀಮತಿ ಜೆಟ್ಕಿನಿ ಅವರು ಅಂತಾರಾಷ್ಟ್ರೀಯ ದಿನಾಚರಣೆಯ ಮೂಲ ಕಾನ್ಸೆಪ್ಟನ್ನು ಇವರು ನಿರ್ದಿಷ್ಟಪಡಿಸಿರ್ತಕ್ಕಂಥವ್ರಾಗ್ತಾರೆ. 1917ರಲ್ಲಿ ಯುದ್ಧ ಕಾಲದಲ್ಲಿ ಮುಷ್ಕರ ಸಮಯದಲ್ಲಿ ರಷ್ಯಾದ ಮಹಿಳೆಯರು ಶಾಂತಿಗಾಗಿ ಬೇಡಿಕೆ ಇಟ್ಟರು. ನಂತರ ಮಾರ್ಚ್ 8 ದಿನಾಂಕದಂದು ಆಯ್ಕೆ ಮಾಡಲಾಯಿತು. ಮುಷ್ಕರದ 4 ದಿನಗಳ ನಂತರ ರಾಜನು ಪದತ್ಯಾಗ ಮಾಡಲೇಬೇಕಾಯಿತು. ತಾತ್ಕಾಲಿಕವಾಗಿ ಸರ್ಕಾರವು ಮಹಿಳೆಯರ ಮತದಾನದ ಹಕ್ಕನ್ನು ಕೂಡ ನೀಡಿತು. ರಷ್ಯಾದಲ್ಲಿ ಹಾಗೆ ಬಳಕೆಯಲ್ಲಿದ್ದ ಜೂಲಿಯಸ್ ಕ್ಯಾಲೆಂಡರ್ ಪ್ರಕಾರ ಮಹಿಳಾ ದಿನಾಚರಣೆಯನ್ನು ಫೆಬ್ರವರಿ 23ರಂದು ಆಚರಿಸಲಾಗ್ತಿತ್ತು. ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನ. ನೆರಳೆ, ಹಸಿರು, ಬಿಳಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಬಣ್ಣಗಳಾಗಿ. ನೆರಳೆ ಬಣ್ಣ ನ್ಯಾಯ ಮತ್ತು ಘನತೆಯನ್ನು ಸೂಚಿಸುತ್ತದೆ. ಹಸಿರು ಭರವಸೆಯನ್ನು ಸಂಕೇತಿಸುತ್ತದೆ. ಬಿಳಿ ಬಣ್ಣ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಆದರೂ ಕೂಡ ಇದು ವಿವಾದಾತ್ಮಕ ಪರಿಕಲ್ಪನೆ, ಆದರೂ ಕೂಡ ಅದನ್ನು ಆಚರಿಸಲಾಗ್ತದೆ. ಮಾರ್ಚ್ 8 1914ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಜರ್ಮನ್ ಪೋಸ್ಟರನ್ನು ಜರ್ಮನ್ ಸಾಮ್ರಾಜ್ಯದಲ್ಲಿ ನಿಷೇಧಿಸಲಾಗಿತ್ತು. ನೋಡಿ, ಇದರ ಬಗ್ಗೆನೇ ಹೇಳ್ತಾ ಇದ್ದೇನೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನೋಡಿ, ನ್ಯೂಯಾರ್ಕ್ ನಗರದಲ್ಲಿ 1857ರಂದು ನಡೆದ ಉಡುಪು ಮುಷ್ಕರದಿಂದ ಪ್ರೇರಿತವಾಗಿ ಮಹಿಳಾ ದಿನದ ಬಗ್ಗೆ ಒಂದು ವಿವರಣೆ ಇದೆ. ಆದರೆ ಇದು ಫ್ರೆಂಚ್ ಸೈದ್ಧಾಂತಿಕ ವಿವಾದದಿಂದಾಗಿ ಬಂದ ಕಟ್ಟು ಕತೆ ಎಂದು ಕೂಡ ಹೇಳಲಾಗ್ತದೆ. ಕೆಲವೊಮ್ಮೆ ಇದನ್ನು ನಂಬಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ಅಮೆರಿಕ ಮಹಿಳಾ ಸಮಾಜವಾದಿಗಳು ಸಮಾಜವಾದಿಯಲ್ಲದ ಮತದಾರರ ಕಾರ್ಯಕರ್ತರೊಂದಿಗೆ ಸಹಕಾರವನ್ನು ನಿರುತ್ಸಾಹಗೊಳಿಸುವ ನಿರ್ಣಯವನ್ನು ಒಪ್ಪಲಿಲ್ಲ ಮತ್ತು ತರುವಾಯ 1908ರಲ್ಲಿ ತೆರೆಸಾ ಮೈಲಿಯನ್ ನೇತೃತ್ವದಲ್ಲಿ ಮಹಿಳಾ ರಾಷ್ಟ್ರೀಯ ಸಮಿತಿಯನ್ನು ಅಮೆರಿಕಾದ ಸಮಾಜವಾದಿ ಪಕ್ಷ ಸ್ಥಾಪನೆ ಮಾಡಿತು ಮತ್ತು ಅವರ ಮತದಾನ ಹಕ್ಕನ್ನು ವ್ಯಾಪಕ ಬೆಂಬಲದಿಂದ ವ್ಯಕ್ತಪಡಿಸಲಾಗ್ತದೆ ಅಂತ ಇಲ್ಲಿ ಹೇಳಲಾಗ್ತದೆ. ಈ ರೀತಿಯಾಗಿ ಮಹಿಳಾ ದಿನಾಚರಣೆಯನ್ನು ನಾವೇನು ಮಾಡ್ತೇವೆ, ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಸೊ ಮಹಿಳೆ ಅಬಲೆಯಲ್ಲ ಸಬಲೆ, ಮಹಿಳೆ ತೊಟ್ಟಿಲನ್ನು ತೂಗೋದು ಜಗತ್ತನ್ನು ತುಳುತ್ತಾಳೆ ಅಂತ ಹೇಳ್ತದೆ. ಬಟ್ ಇವತ್ತು ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿಯವರೆಗೆ ನಾವು ವಿಚಾರ ಮಾಡಿದಾಗ ಮಹಿಳೆ ಬಹಳ ಸಮಸ್ಯೆಗಳನ್ನು ಎದುರಿಸ್ತಿದ್ದಾಳೆ, ಲೈಂಗಿಕ ಕಿರುಕುಳವನ್ನು ಎದುರಿಸ್ತಿದ್ದಾರೆ ಮತ್ತು ಶೈಕ್ಷಣಿಕವಾಗಿ ಇನ್ನೂ ಮಹಿಳೆ ಬಹಳ ಹಿನ್ನಡೆಯಲ್ಲಿದ್ದಾಳೆ. ಅವೆಲ್ಲವನ್ನು ಸಮಾಜದಿಂದ ತೆಗೆದುಹಾಕಿ ಮಹಿಳೆ ಅಬಲೆಯಲ್ಲ ಸಬಲೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಮಾಡಬೇಕಾಗ್ತದೆ. ಹಾಗಾಗಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಯುನೈಟೆಡ್ ನೇಷನ್ ಪ್ರಾರಂಭ ಮಾಡಿದೆ. ಸೊ ಹಾಗಾಗಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ನಾವು ಆಚರಣೆ ಮಾಡ್ತೇವೆ. ಈ ರೀತಿಯಾದ ವಿಡಿಯೋಗಳು ತಮಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.